ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ. ಇಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಮಾನ್ಯ ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾನ್ಯ ತಹಸೀಲ್ದಾರರು ಡಾಕ್ಟರ್ ಜಿಎಸ್ ಗಲಗಲಿ, ತಾಲೂಕಾ ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಮುಕುಂದ ಗಲಗಲಿ, ಸರ್ವೇಕ್ಷಣ ಅಧಿಕಾರಿಗಳು ಘಟಕ ವಿಜಯಪುರ್ ಹಾಗೂ ತಾಲೂಕಾ ಮಟ್ಟದ ಎಲ್ಲಾ ಅಧಿಕಾರಿ ವರ್ಗದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. 5 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ಇದೇ ತಿಂಗಳ ದಿನಾಂಕ 21-12-2025 ರಿಂದ 24-12-2025 ರವರೆಗೆ ಈ ಕಾರ್ಯಕ್ರಮ ನಡೆಯಲಿರುವುದು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ, ಬಾಗಲಕೋಟೆ. ಟಾರ್ಗೆಟ್ ಮಾಡ್ತೀವಿ. ಯಾಕಂದ್ರೆ ಈ ಮೈಗ್ರೇಷನ್ ಆಗಿ ಬಂದಂತವ್ರು ಇದನ್ನ ಪೋಲಿಯೋ ವೈರಸ್ ಅನ್ನ ತರುವಂತ ಚಾನ್ಸ್ ಇರೋದ್ರಿಂದ ಈ ಕಬ್ಬಿನ ಗ್ಯಾಂಗ್, ನಮ್ಮಲ್ಲಿ ಕಬ್ಬಿನ ಗ್ಯಾಂಗ್ ಬಹಳ ಜಾಸ್ತಿ ನಮ್ಮ ತಾಲೂಕಿನಲ್ಲಿ. ಆಮೇಲೆ ಗಾರ್ಡನ್ ಹೌಸಸ್ ಬಹಳ ಜಾಸ್ತಿ ಇದೆ, ಅವ್ನು ಕವರ್ ಮಾಡ್ತೀವಿ. ಆಮೇಲೆ ಇಟ್ಟಂಗಿ ಬಟ್ಟಿ ಇವನ್ ನಾವು ಕಾನ್ಸಂಟ್ರೇಟ್ ಮಾಡಿ, ಅಲ್ಲಿ ಮಕ್ಕಳನ್ನು ಕೂಡ ನಾವು ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಫ್ಲೆಕ್ಸಿಬಲ್ ಟೈಮ್ ಇಟ್ಕೊಂಡು ಮಾಡ್ತೀವಿ ಮೇಡಮ್. ಮತ್ತೆ ಈ ಕಬ್ಬಿನ ಗ್ಯಾಂಗ್ ಅವ್ರು ಮುಂಜಾನೆ ಕೆಲಸಕ್ಕೆ ಹೋಗ್ಬಿಟ್ರೆ 5 ಗಂಟೆಗೆ ಬಂದ್ಬಿಡ್ತಾರೆ. ಸೊ 5 ಗಂಟೆಗೆ ನಮ್ಮ ಟೀಮ್ ಅನ್ನು ಕಳಿಸಿ ನಾವು ಅಲ್ಲಿ ವ್ಯಾಕ್ಸಿನೇಷನ್ ಮಾಡಿಸ್ತೀವಿ. ಅದಕ್ಕೆ ಆ ರೀತಿ ಫ್ಲೆಕ್ಸಿಬಲ್ ಟೈಮ್ ಇಟ್ಕೊಂಡು ನಾವು ಮಾಡ್ತೀವಿ. ಕೆಲವೊಂದು ಹೈ ರಿಸ್ಕ್ ಏರಿಯಾಸ್ ಇದಾವೆ ವ್ಯಾಕ್ಸಿನ್, ಎಲ್ಲಿ ಕೆಲವೊಂದು ಸ್ಲಮ್ಸ್ ಇದಾವೆ, ಅಲ್ಲೂ ನಾವು ಕೂಡ ಕಾನ್ಸಂಟ್ರೇಷನ್ ಮಾಡ್ತೀವಿ. ಅದಕ್ಕೆ ಇದನ್ನೆಲ್ಲ ಪರಸ್ಪರ ಕಾರ್ಯಕ್ರಮ ನಾವು ಸತತ 4 ದಿವಸ ಮಾಡೋದ್ರಿಂದ ಇದಕ್ಕೆ ಕೋಆರ್ಡಿನೇಷನ್ ಆಗಿ ನಮಗೆ ಅಂಗನವಾಡಿ ಇದು CDPO ಡಿಪಾರ್ಟ್ಮೆಂಟ್, ಆಮೇಲೆ RTO ನಮಗೆ ವೆಹಿಕಲ್ಸ್ ಪ್ರೊವೈಡ್ ಮಾಡ್ತಾರೆ. ಲಾಸ್ಟ್ ಏನು ನಮಗೆ ಪೇಷಂಟ್ಸ್ ಬಂದಿತ್ತು, ಪೋಲಿಯೋ ಅಟ್ಯಾಕ್ ಆಗಿರುವಂತಹ ಮಗು ಸಿಕ್ಕಿತ್ತು, ಅದು 2011. ಅದಾದ್ಮೇಲೆ ಪೋಲಿಯೋ ಮುಕ್ತ ಭಾರತ ಅಂತ ಹೇಳಿ ನಾವು ಘೋಷಣೆ ಮಾಡಿದೀವಿ. ಈ ಪೋಲಿಯೋ ಆಗೋದ್ಕಿಂತ ಅಂದ್ರೆ ಪೋಲಿಯೋ ಮುಕ್ತ ಭಾರತ ಲಾಸ್ಟ್ ಡಿಕೇಡ್ಸ್, 1 ಡಿಕೇಡ್ ಅನ್ನ ನಾವು ಕಂಪೇರ್ ಮಾಡಿದಾಗ, ಅದರ ಹಿಂದಿನ ಡಿಕೇಡ್ ನಲ್ಲಿ ಇರುವಂತಹ ಮಕ್ಕಳನ್ನ ನಾವು ವ್ಯವಸ್ಥೆಯನ್ನ ಕಂಪೇರ್ ಮಾಡಿದಾಗ, ಎಲ್ಲೋ ಒಂದ್ ಕಡೆ ಭಾರತ ಅಭಿವೃದ್ಧಿ ಆಗುವಲ್ಲಿ ಈ ಪೋಲಿಯೋ ಒಂದ್ ಸ್ವಲ್ಪ ನಮ್ಗೆ ಏನೋ ಹಿಂಜರಿಕೆ ಮಾಡ್ಲಿಕ್ಕದಿತ್ತು, ಅಬ್ಸ್ಟ್ಯಾಕಲ್ ಇತ್ತು ಅಂತ ಹೇಳಿ ಕಂಡು ಬರ್ತದ. ಅಂಡ್ ಈ ಪೋಲಿಯೋ ಏನಂದ್ರೆ ಇದು ಪರ್ಮನೆಂಟ್ ಲೈಫ್ ಲಾಂಗ್ ಇರುವಂತಹ ಕಾಯಿಲೆ. ಡಿಸೆಬಿಲಿಟಿ ಆ ವ್ಯಕ್ತಿಗೆ ಎಷ್ಟೇ ವ್ಯಕ್ತಿ ದೊಡ್ಡವನಾದ್ರೂ ಅಥವಾ ಎಷ್ಟೇ ನಾವು ಟ್ರೀಟ್ಮೆಂಟ್ ಕೊಡಿಸಿದ್ರು ಸಹ ಒಂದ್ಸಲ ಅಟ್ಯಾಕ್ ಆಯ್ತು ಅಂತಂದ್ರೆ ದಟ್ ಇಸ್ ಲೈಫ್ ಲಾಂಗ್ ಇರುವಂತಹ ಒಂದು ಡಿಸೇಬಲ್ ಪರಿಸ್ಥಿತಿ ಅದು. ಅದ್ರೊಳಗೆ ಬಹಳಷ್ಟು ವಿಧಗಳು ಇದಾವೆ, ಯಾವ ರೀತಿ ಅಟ್ಯಾಕ್ ಆಗ್ತದೆ, ಯಾವ್ಯಾವ ಅಂಗಗಳು ಡಿಸೇಬಲ್ ಆಗ್ತವ ಅಂತ ಹೇಳಿ. ಸೊ ಈಗ ನಮ್ಮ ಭಾರತ ದೇಶ ಪೋಲಿಯೋ ಮುಕ್ತ ಭಾರತ ಅಂತ ಹೇಳಿ ಕರೆಸ್ಕೊಂಡಾಗ್ಯೂ ಸಹ ಎಲ್ಲೋ ಒಂದ್ ಕಡೆ ನಮ್ಮ ಆರೋಗ್ಯ ಇಲಾಖೆಯಿಂದ ಆಗ್ತಿರುವಂತಹ ಕಾರ್ಯಕ್ರಮಗಳು ಅತಿ ಕೆಳಮಟ್ಟದ ಅಥವಾ ಅತ್ಯಂತ ಕೆಳಗಿರುವಂತಹ ವ್ಯಕ್ತಿಗೆ ಈಗೇನ್ ಹೇಳಿದ್ರು, ಇಟ್ಟಂಗಿ ಬಟ್ಟೆಗಳು ನಮ್ಮ ಹತ್ರ ಜಾಸ್ತಿ ಇದಾವೆ, ಕಬ್ಬಿನ ಗ್ಯಾಂಗ್ಗಳು ಜಾಸ್ತಿ ಇದಾವೆ. ಈ ಸೀಸನ್ ಒಳಗೆ ಸಿಕ್ಕಾಪಟ್ಟೆ ಗ್ಯಾಂಗ್ಗಳು ಹೊರಗಿನಿಂದ ಬರ್ತವೆ. ಸೊ ಈ ಸೀಸನ್ ಇಂತಹ ಸಮಯದಲ್ಲಿ ನಮ್ಮಲ್ಲಿರುವಂತಹ ಬಡ ವ್ಯಕ್ತಿಗಳಿಗೆ ಈ ಒಂದು ಪೋಲಿಯೋ ಲಸಿಕೆಗಳು ಹೋಗಿ ರೀಚ್ ಆಗ್ಬೇಕು. ಯಾವುದೇ ಕಾರಣಕ್ಕೂ ಮುಂದಿನ ಹಂತಗಳಲ್ಲಿ ಮತ್ತೆ ಪೋಲಿಯೋ ನಮ್ಮ ಭಾರತ ದೇಶಕ್ಕೆ ಬರ್ಲಾರ್ದಂಗೆ ತಡೆಗಟ್ಟಬೇಕು. ಸೊ ಸರ್ಕಾರ ಇದೊಂದು ಏನು ಡ್ರೈವ್ ಅಭಿಯಾನ ಅಂತ ಮಾಡ್ಲಿಕ್ಕದ, ಅದಕ್ಕೆ ನನಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಆರೋಗ್ಯ ಇಲಾಖೆ, RTO ಅವರು ಎಲ್ಲಾ ಕಡೆನೂ ನೀವು ವ್ಯವಸ್ಥೆ ಮಾಡ್ಬೇಕಾಗ್ತದೆ ಜಯರಾಮ್ ನಾಯಕ್. ಅದ್ರ ಜೊತೆಗೆ CDPO, I think ಮುದೋಳ CDPO ಮತ್ತು ಬೆಳಗ್ಗೆ CDPO ಇದ್ದಾರೆ ಅನಿಸ್ತದ. ಎಲ್ಲಾ ಕಡೆನೂ ನೀವು ಇದು ಮಾಡ್ತೀರಲ್ಲ, ಇದು ಸೆಂಟರ್ ಮಾಡ್ತೀವಿ, ಅಲ್ಲಿ ಪೋಲಿಯೋ ಲಸಿಕೆಗಳನ್ನ ಹಾಕೋ ಕೆಲಸ ಮಾಡ್ತೀವಿ. ಸೊ ಕನ್ಸರ್ನ್ ತಾಲೂಕಾ THO, ಐ ಥಿಂಕ್ ಈಗ ನಾವು ಒಂದು ಸ್ಲೈಡ್ ತೋರಿಸ್ತೀವಿ, PPT ತೋರಿಸ್ತೀವಿ. ಅದಾದ್ಮೇಲೆ ಜಸ್ಟ್ ಅವೇರ್ನೆಸ್ ಬರ್ಲಿ, ನಾವ್ ಯಾಕೆ ಆಕ್ಟಿವ್ ಆಗಿ ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಕೊಡ್ತಾರ. ಅದಾದ್ಮೇಲೆ ತಹಶೀಲ್ದಾರರು ಖುದ್ದಲ್ಲಿ ಇರಬೇಕು, ಅವರ ನೇತೃತ್ವದಲ್ಲಿ ನಿಮ್ಮ THO, ಚೀಫ್ ಮೆಡಿಕಲ್ ಆಫೀಸರು ಮತ್ತೆ RTO ಅವರಂದ್ರೆ ಇದೇ ತರ ಅವ್ರ ಮಾಹಿತಿಯನ್ನ ಮತ್ತೆ ಏನ್ ರಿಕ್ವೈರ್ಮೆಂಟ್ ಬೇಕು ಅದನ್ನ ಒದಗಿಸ್ತಾರೆ. CDPO ಮತ್ತು ಅದರ್ ಡಿಪಾರ್ಟ್ಮೆಂಟ್ಸ್ ಅಂಡ್ ನಿಮ್ಮ ವ್ಯಾಪ್ತಿ ಒಳಗಿರುವಂತಹ ರೋಟರಿ ಕ್ಲಬ್ಸ್, IMAs ಅವರ ಹೆಲ್ಪ್ ತಗೊಂಡು ಯಾವ ರೀತಿ ಇದನ್ನ ತೀರಾ ಹಿಂದಿಳಿದಿರುವಂತ, ತೀರಾ ಅತಿ ಬಡವರಿರುವಂತ ರೀಚ್ ಆಗ್ಲಾರ್ದ, ನಮ್ಮ ಇವನ್ ತಾಲೂಕಾ ಪ್ಲೇಸಿಗೆ ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಗಳಿಗೆ ರೀಚ್ ಆಗ್ಲಾರ್ದಂತ ಏನು ಗುಂಪುಗಳಿದಾವಲ್ಲ, ಪಾಕೆಟ್ಸ್ ಇದಾವಲ್ಲ, ಅವುಗಳನ್ನ ಯಾವ ರೀತಿ ರೀಚ್ ಆಗ್ಬೇಕು ಅನ್ನೋದನ್ನ ತಹಶೀಲ್ದಾರ್ ನೇತೃತ್ವದೊಳಗೆ ನೀವೆಲ್ಲರೂ ಸಹ ಪ್ಲಾನ್ ಮಾಡ್ಕೋಬೇಕು. ಮುದೋಳದಲ್ಲಿ ಇರುವಂತಹ ಗ್ರೇಟು ತಹಶೀಲ್ದಾರ್ ಅಂಡ್ THO ಮಲ್ಗನ್ ಅವರು ಅದನ್ನ ಸರಿಯಾಗಿ ಪ್ಲಾನ್ ಮಾಡಿ ನನಗೆ ವರದಿಯನ್ನ ಕೊಡಬೇಕು. ಓಕೆ, ಸೊ ಈಗ ನಮ್ಮ ಜೊತೆಗೆ WHO ದಿಂದ ಬಂದಿರುವಂತ ಅಂದ್ರೆ ಅವರ ಸಂಸ್ಥೆಯ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡ್ತಿರುವಂತಹ ಕನ್ಸಲ್ಟೆಂಟ್ ಅವರು ಬಿಜಾಪುರದಿಂದ ಬಂದಿದ್ದಾರೆ. ಅವ್ರ ಹೆಸರು ಮುಕುಂದ್ ಗಲಗಲಿ, ಡಾಕ್ಟರ್ ಮುಕುಂದ್ ಗಲಗಲಿ ಅಂತ ಹೇಳಿ. ಅವರು ಲಾಟ್ ಪೋಲಿಯೋಸ್ ಅಲ್ಲ, ಪೋಲಿಯೋ ಲಸಿಕೆ ವ್ಯಾಕ್ಸಿನೇಷನ್ ಮೇಲೆ ಸಿಕ್ಕಾಪಟ್ಟೆ ಕೆಲಸ ಮಾಡಿರ್ತಾರೆ ಲಾಸ್ಟ್ 20 years ಅಲ್ಲಿ.
ಸೊ ಈಗ ನಮ್ಗೆ ಜಸ್ಟ್ ಒಂದು ಸ್ವಲ್ಪ ಒಂದು 10 ನಿಮಿಷ ಅವೇರ್ನೆಸ್ ಕೊಡ್ತಾರೆ, ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾರೆ. ಅದಾದ್ಮೇಲೆ ನಾವು ಯಾವ ರೀತಿ ಆಕ್ಟಿವ್ಲಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಅವರು ಬ್ರೀಫ್ಲಿ ಹೇಳ್ತಾರೆ. ಅದಾದ್ಮೇಲೆ ನೀವೆಲ್ಲ ತಾಲೂಕಾ ಮಟ್ಟದಲ್ಲಿ ಏನೇನು ಕೆಲಸಗಳನ್ನ ಮಾಡ್ತೀರಿ ಅನ್ನೋದನ್ನ ಚಿಕ್ಕ ಪರಿಚಯವನ್ನ ಹೇಳಿದ್ರೆ ನಾವು ಈ ಸಭೆಯನ್ನ ಮುಗಿಸ್ಬೋದು. ಓಕೆ, ತಹಶೀಲ್ದಾರ್ಸು ಮತ್ತೆ ಮುನ್ಸಿಪಾಲಿಟಿಯಿಂದ ಚೀಫ್ ಆಫೀಸರ್ಸು, ಕಮಿಷನರ್ಸು ಅಂಡ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್, RTO, CDPO ಅಂಡ್ ಇವನ್ ನಮ್ಮ KSRTCನೂ ಬರ್ತದ, ಹೆಸ್ಕಾಂನವ್ರು ಬರಬೇಕು. ಈ ಎಲ್ಲ ಅಧಿಕಾರಿಗಳು ಏನ್ ಮಾಡ್ಬೇಕು ಅಂತಂದ್ರೆ, ಸೋಫಾರ್ ನಾವ್ ಯಾಕೆ ಎಷ್ಟೊಂದು ಸಬ್ ಡಿವಿಷನಲ್ ಮೀಟಿಂಗ್ ಯಾಕೆ ಮಾಡಿದ್ವಿ ಅಂತ ಈ ಸ್ಲೈಡ್ ನೋಡಿ ನಿಮ್ಗೆ ಅರ್ಥ ಆಗಿರ್ಬೇಕು. ನಿಮ್ಗೆಲ್ಲ ಗೊತ್ತು, ನಮ್ಮ ಉಪವಿಭಾಗದಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಪಾಕೆಟ್ಸ್ಗಳು ಅಥವಾ ನಡುಗಡ್ಡೆಗಳು, ನಡು ದ್ವೀಪಗಳು ಅಂತ ಬಹಳಷ್ಟು ಜಾಗಗಳಿದಾವೆ. ನಮ್ಮ ಕೃಷ್ಣಾ ನದಿ ತೀರ ಇರ್ಬೋದು, ಘಟಪ್ರಭಾ ನದಿ ತೀರ ಇರ್ಬೋದು. ಅದ್ರ ಜೊತೆಗೆ ಕಬ್ಬಿನ ಗ್ಯಾಂಗ್ಗಳು ಸಿಕ್ಕಾಪಟ್ಟೆ ಬರ್ತವೆ ಅಂಡ್ ಕಬ್ಬಿನ ಹೊಲಗಳು ಸಿಕ್ಕಾಪಟ್ಟೆ ಇದಾವೆ. ಹಾರ್ಟಿಕಲ್ಚರ್ ಲ್ಯಾಂಡ್ಸ್ಗಳು ರಿಮೋಟ್ ಏರಿಯಾ ಒಳಗೆ ಜಾಸ್ತಿ ಸ್ಪ್ರೆಡ್ ಆಗಿದಾವೆ. ಅಂಡ್ ಅಟ್ ದಿ ಸೇಮ್ ಟೈಮ್ ನಮ್ಮ 4 ತಾಲೂಕುಗಳು ಫಾರೆಸ್ಟ್ ಏರಿಯಾನು ಸಿಕ್ಕಾಪಟ್ಟೆ ಇದೆ. ಫಾರೆಸ್ಟ್ ಏರಿಯಾ ಕಂಪೇರ್ ಟು ನಮ್ಮ ಬಾಗಲಕೋಟೆ ಉಪವಿಭಾಗನ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಇದೆ. ಸೊ ಅಲ್ಲಿಯೂ ಸಹ ರಿಮೋಟ್ ಏರಿಯಾದಲ್ಲಿ ಫ್ಯಾಮಿಲಿಗಳು ವಾಸ ಇರುವಂತದ್ದು. ಈಗ WHO ದಿಂದ ಏನು ಕನ್ಸಲ್ಟೆಂಟ್ ಬಂದಿದ್ದಾರೆ ಗಲ್ಗಲ್ಲಿ ಅವರು ಡಿಟೇಲ್ ಆಗಿ ಹೇಳಿದ್ರು. ಜಮಖಂಡಿ ಭಾಗದಲ್ಲಿ ನಾವು ಸೈಲೆಂಟ್ ಆಗಿದ್ದೀವಿ ಅಂತಹ ಇದು ಅಂದ್ರೆ ಆ ಸರ್ವೆಲೆನ್ಸ್ ಬಹಳ ತೀವ್ರವಾಗಿ ಕಡಿಮೆ ಇದೆ. ಮುಧೋಳದಲ್ಲಿ ಮತ್ತು ಬಿಳಿಗಿ ಇವು 2 ತಾಲೂಕಾ ಕಂಪೇರ್ ಮಾಡಿದ್ವಿ ಅಂತಂದ್ರೆ ನಮ್ಮ ಜಮಖಂಡಿ, ರಬ್ಬೈ ಬನ್ನಟ್ಟಿ 2 ತಾಲೂಕುಗಳು ಸರ್ವೆಲೆನ್ಸ್ ಇಸ್ ವೆರಿ ರೆಡ್ಯೂಸ್. ಸೊ ನಮ್ಮ ಅಧಿಕಾರಿಗಳ ಕೆಲಸ, ನಮ್ಮ ಪೀಡಿಯಾಟ್ರಿಷಿಯನ್ಸ್ ಕೆಲಸ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತವೆ. ಅವಾಗ್ಲೇ ಹೇಳಿದೆ, ಪೋಲಿಯೋ ಮುಕ್ತ ಭಾರತ ಅಂತ ಹೇಳಿ ನಾವು ಘೋಷಣೆ ಮಾಡಿದೀವಿ. ಆದ್ರೆ ಈಗ ಪೋಲಿಯೋ ಡ್ರೈವ್ ಏನೋ ನಾವು ವ್ಯಾಕ್ಸಿನೇಷನ್ ಡ್ರೈವ್ ಕಂಡಕ್ಟ್ ಮಾಡ್ತಿದೀವಿ, ಇದು ಸಕ್ಸಸ್ಫುಲ್ ಆಗಬೇಕು. ಈಗ ಸ್ವಲ್ಪ ಒಂದು ಡಿಕೇಡ್ ಆದ ತಕ್ಷಣ ನಾವು ಓಕೆ ಪೋಲಿಯೋ ಬರೋದಿಲ್ಲ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಪೇರೆಂಟ್ಸು ಸಹ ರಿಲ್ಯಾಕ್ಸ್ ಮೋಡ್ ಒಳಗಿರ್ತೀವಿ ನಾವು. ಇನ್ಮೇಲೆ ನಮ್ಮ ಭಾರತ ಅಷ್ಟು ಇಮ್ಯುನೈಸೇಷನ್ ಪಡ್ಕೊಂಡದ, ಇನ್ನು ನಮಗೆ ಅಂತ ಅಟ್ಯಾಕ್ಸ್ ಆಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಸೈಲೆಂಟ್ ಮೋಡ್ ಒಳಗೆ ಅಥವಾ ವಿರಾಮ ಸ್ಥಿತಿಯಲ್ಲಿ ನಮ್ಮ ಮನಸ್ಥಿತಿ ಇರ್ತದ. ಆದ್ರೆ ಈ ಡ್ರೈವ್ ಮೂಲಕ ಆರೋಗ್ಯ ಇಲಾಖೆ ಜೊತೆಗೆ ಈ ಎಲ್ಲ ಅಧಿಕಾರಿಗಳು ಸಮನ್ವಯ ಮಾಡ್ಕೋಬೇಕು. ಬಹಳಷ್ಟು ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂತಿರ್ತೀವಿ ನಾವು. ಎಲ್ಲೋ ಒಂದ್ ಕಡೆ ಆರೋಗ್ಯ ಇಲಾಖೆಯಿಂದ ಕಾರ್ಯಕ್ರಮಗಳನ್ನ ಪ್ರಚಾರ ಮಾಡೋದ್ರಲ್ಲಿ ಅಂಡ್ ಕೋಆರ್ಡಿನೇಟ್ ಮಾಡೋದ್ರಲ್ಲಿ ನಾವು ಹಿಂದ್ ಬೀಳ್ತೀವಿ. ಬೀಯಿಂಗ್ ಅ ತಹಶೀಲ್ದಾರ್, ಬೀಯಿಂಗ್ ಅವರ್ ಚೀಫ್ ಆಫೀಸರ್ಸ್, ಕಮಿಷನರ್ಸ್, ಮುನ್ಸಿಪಾಲಿಟಿ, ULB, ಎಕ್ಸಿಕ್ಯೂಟಿವ್ ಆಫೀಸರ್ಸ್, ನೀವೆಲ್ಲರದು ಕೆಲಸ ಏನು ಅಂತಂದ್ರೆ ಈ ಎಲ್ಲ ಅಧಿಕಾರಿಗಳ ಜೊತೆಗೆ ನೀವು ಕೋಆರ್ಡಿನೇಟ್ ಮಾಡಬೇಕು. ಅವರಿಗೆ ಎಲ್ಲೆಲ್ಲಿ ಅವಕಾಶಗಳಿದಾವೆ, ಅವಶ್ಯಕತೆಗಳಿದಾವೆ, ಅದರ ಲಿಸ್ಟ್ ಅನ್ನ THO ಅವರು, ನಮ್ಮ ಮೆಡಿಕಲ್ ಆಫೀಸರ್ಗಳು, ನಿಮ್ಮ ವ್ಯಾಪ್ತಿ ಒಳಗಿರೋರು ಎಲ್ಲರೂ ಲಿಸ್ಟ್ ಮಾಡಿ ಕೊಡ್ತಾರೆ. ಅಂತಹ ಸ್ಥಳಗಳಲ್ಲಿ ಇವ್ರಿಗೆ ಏನೇನು ಪ್ರೊವೈಡ್ ಮಾಡಬೇಕು, ಡಂಗರ ಹೊಡಿಸೋದಿದ್ರೆ ಡಂಗರ ಹೊಡಿಸ್ಬೇಕು, ಪ್ರಚಾರ ಮಾಡಬೇಕು, ನಮ್ಮ ಜಿಂಗಲ್ ಒಳಗೆ ಹಾಕಬೇಕು. CDPO ಕಚೇರಿಯಿಂದ ಎಲ್ಲ ಅಂಗನವಾಡಿ ಶಾಲೆಗಳಲ್ಲಿ ಇದರ ಪ್ರಚಾರ ಆಗಬೇಕು. ಎಲ್ಲ ಚಿಕ್ಕ ಮಕ್ಕಳ ಪೇರೆಂಟ್ಸ್ ಬರ್ತಿರ್ತಾರೆ. ಸೊ ಅತ್ಯಂತ ತೀವ್ರವಾಗಿ ಎಲ್ಲ ಕಡೆದು ಸ್ಕೂಲ್ PO ಪ್ರೇಯರ್ ಅಲ್ಲಿ ಮಾಡ್ಬೇಕು. ಯಾಕಂದ್ರೆ ಸಿಬ್ಲಿಂಗ್ಸ್ ಇರ್ತಾರ, ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲರೂ ಇರ್ತಾರ, ಅವರು ಬಂದು ಈ ಡ್ರೈವ್ ಒಳಗೆ ಕಂಡಕ್ಟ್ ಆಗ್ಬೋದು. ಸೊ ನೀವು ಅತ್ಯಂತ ಆಕ್ಟಿವ್ ಆಗಿ ಈ ವಿಷಯದೊಳಗೆ ಪಾರ್ಟಿಸಿಪೇಟ್ ಮಾಡ್ಬೇಕಾಗ್ತದ. ನಮ್ಮ ಅಧಿಕಾರಿಗಳೆಲ್ಲ ಬಹಳಷ್ಟು ಎಲ್ಲದರೊಳಗೂ ನಾವು ಕೋಆರ್ಡಿನೇಟ್ ಮಾಡ್ಕೊಂತ ಬಂದಿವಿ. ಬಟ್ ನಮ್ಮ ಉಪವಿಭಾಗದೊಳಗೆ ಕಂಪೇರ್ ಟು ಅದರ್ ಸಬ್ ಡಿವಿಷನ್ ನಮ್ಮಲ್ಲಿ ಒಂದ್ ಸ್ವಲ್ಪ ಥ್ರೆಟ್ನಿಂಗ್ ಇರೋದ್ರಿಂದ ನೀವೆಲ್ಲ ಅತ್ಯಂತ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಈಗ ಏನೇನು ನಮ್ಮ THO ಅವ್ರು ಹೇಳ್ತಾರೆ, ಈಗ ಹೆಡ್ ಕ್ವಾರ್ಟರ್ THO ಅವ್ರು ಹೇಳ್ತಾರೆ ಏನೇನು ಯಾವ್ಯಾವ ಕೆಲಸಗಳನ್ನ ಮಾಡ್ಬೇಕು. ಒಂದೊಂದಾಗಿ ಒಬ್ಬೊಬ್ಬ ತಾಲೂಕಿನಿಂದ ಒಬ್ಬೊಬ್ರು THO ಅಥವಾ ತಹಶೀಲ್ದಾರರು ಮಾತಾಡ್ಬಿಡ್ರಿ ಅಂಡ್ ಅಲ್ಲಿಗೆ ನಾವು ಸಭೆನ ಮುಗಿಸ್ಬೋದು. ಹೇಳ್ಬಿಡಿ. ಅಥವಾ ಅಧಿಕಾರಿ ವರ್ಗದಲ್ಲಿ ಕೂಡ ಈ ಪ್ರಶ್ನೆ ಉದ್ಭವ ಆಗುತ್ತೆ. ಒಂದೇ. ಎರಡನೇದ್ದು, ಆರ್ಥಿಕ ತಜ್ಞರ ಪ್ರಕಾರ ಸಾರ್ವಜನಿಕ ಇಲೆಕ್ಷನ್ ನಂತರ ಅತಿ ಹೆಚ್ಚು ಸಂಪನ್ಮೂಲಗಳನ್ನ ಕನ್ಸ್ಯೂಮ್ ಮಾಡುವಂತ ಕಾರ್ಯಕ್ರಮ ಅಂತ ಭಾರತ ದೇಶದಲ್ಲಿ ದೇಶಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮ. ಯಾಕಂದ್ರೆ ವಾಲಂಟಿಯರ್ದು ಒಂದು ಅನುದಾನ ಅಥವಾ 5 ವರ್ಷ ಕೆಳಪಟ್ಟ ಮಕ್ಕಳಿಗೆ ಪ್ರತಿಯೊಂದು ಮನೆಗೆ ಭೇಟಿ ಕೊಡಬೇಕಾಗುತ್ತೆ ಮೇಡಮ್. ಎವ್ರಿ ಹೌಸ್ ಹ್ಯಾಸ್ ಟು ಬಿ ವಿಸಿಟೆಡ್ ಇನ್ ದ ಕಂಟ್ರಿ. ಇಟ್ ಈಸ್ ನೆಕ್ಸ್ಟ್ ಟು ಸೆನ್ಸಸ್ ಅಂಡ್ ಜನರಲ್ ಎಲೆಕ್ಷನ್ ಅಂತನ್ನುವಂಥದ್ದು ಒಂದು ವ್ಯಾಖ್ಯಾನ ಆರ್ಥಿಕ ತಜ್ಞರಲ್ಲಿದೆ. ಸೊ ಅದು 30 ವರ್ಷ ಕಾರ್ಯಕ್ರಮ ಮಾಡಿದ ನಂತರ, ಅಭಿಯಾನ ಶುರುವಾಗಿ 30ನೇ ವರ್ಷ ಆಯಿತು. ಭಾರತ ಪೋಲಿಯೋ ಮುಕ್ತ ಆಗಿ 15 ವರ್ಷ ನಂತರ ಕೂಡ ಇದು ಯಾಕೆ ಮಾಡಬೇಕು ಅನ್ನುವಂಥ ಒಂದು ಗಂಭೀರ ಪ್ರಶ್ನೆ ನಮ್ಮ ಎದುರಿಗೆ ಉದ್ಭವ ಆಗುತ್ತೆ ಮೇಡಮ್. ಆ ನಿಟ್ಟಿನಲ್ಲಿ ನಾನು ಒಂದು ಸಣ್ಣ ಪ್ರೆಸೆಂಟೇಷನ್ ತಮ್ಮ ಮುಂದೆ
ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೆಕ್ಸ್ಟ್ ಪೋಲಿಯೋದು ಬರ್ಡನ್ ಹೇಳಿಕಂದ್ರೆ ಪ್ಯಾಸಿವ್ಲಿ ಎಸ್ಟಿಮೇಟ್ ಮಾಡ್ತಾ ಇದ್ವಿ ನಾವು. ಇಟ್ ವಾಸ್ ಎ ಪ್ರೊಜೆಕ್ಷನ್ ಆಕ್ಚುಲಿ, ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಮಾಡಿ ಇಂತಿಷ್ಟು ಕೇಸ್ಗಳು ಇರ್ಬೋದು ಅಂತನ್ನುವಂತ ಒಂದು ಲೆಮ್ನೆಸ್ ಸರ್ವೇಸ್ ಆಧಾರದ ಮೇಲೆ. ಆದ್ರೆ 1998ರಲ್ಲಿ ಮೊದಲೇ ಬಾರಿಗೆ WHO ಸಹಯೋಗದಲ್ಲಿ ಭಾರತ ಸರ್ಕಾರದವರು ಈ ಆಕ್ಟಿವ್ ಸರ್ವೆಲೆನ್ಸ್ ಶುರು ಮಾಡಿದ್ವಿ ಮೇಡಮ್. ಎಲ್ಲಾ ಚಿಕ್ಕ ಮಕ್ಕಳ ತಜ್ಞರು, ನರ್ತಜ್ಞರೆಲ್ಲ ಸಂಶಯಾಸ್ಪದ ಪೋಲಿಯೋನ ರಿಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅದರಿಂದ ಮಲ ಪರೀಕ್ಷೆ ಮಾಡಿ ನಾವು WHO ಡೆಸಿಗ್ನೇಟೆಡ್ ಲ್ಯಾಬೊರೇಟರಿಯಲ್ಲಿ ಟೆಸ್ಟ್ ಮಾಡುವಂತ ಒಂದು ವಿಧಾನ. ಇಲ್ಲಿವರೆಗೂ ಕೂಡ ಮೇಡಮ್ ಪೋಲಿಯೋ ಟೆಸ್ಟಿಂಗು ಯಾವುದೇ ಪ್ರಯೋಗಾಲಯದಲ್ಲಿ ಟೆಸ್ಟ್ ಆಗುದಿಲ್ಲ ಎಕ್ಸೆಪ್ಟ್ ಡೆಸಿಗ್ನೇಟೆಡ್ ಲ್ಯಾಬೊರೇಟರೀಸ್ ಇನ್ ದ ಕಂಟ್ರಿ. ನಮ್ಮ ರಾಜ್ಯಕ್ಕೆ ಇಡೀ 31 ಜಿಲ್ಲೆಯಿಂದ ಇಲ್ಲಿವರೆಗೂ ಟೆಸ್ಟ್ ಆಗೋದು ಬೆಂಗಳೂರಲ್ಲಿ ಡೆಸಿಗ್ನೇಟೆಡ್ WHO ಲ್ಯಾಬೊರೇಟರಿ ಮಾತ್ರ ಟೆಸ್ಟಿಂಗ್ ಆಗುತ್ತೆ. ಆ ನಿಟ್ಟಿನಲ್ಲಿ ಇಟ್ ಅಸ್ಯೂಮ್ಸ್ ಎ ವೆರಿ ಸಿಗ್ನಿಫಿಕೆನ್ಸ್ ಫಾರ್ ದಿ ಪ್ರೋಗ್ರಾಮ್ ನಂಬರ್ 1. 1998ರಲ್ಲಿ ಸುಮಾರು 2000 ಪ್ರಕರಣಗಳು ದಾಖಲಾಗ್ತಿದ್ವು. 2011ರಲ್ಲಿ ವಿ ಹ್ಯಾಡ್ ದ ಲಾಸ್ಟ್ ಪೋಲಿಯೋ ಕೇಸ್ ಇನ್ ದಿ ಕ್ಯಾಲೆಂಡರ್ ಇಯರ್ ಆಫ್ 2011 ಮೇಡಮ್. ಆಫ್ಟರ್ ದಟ್ ವಿ ಆರ್ ಪೋಲಿಯೋ ಫ್ರೀ. ನೆಕ್ಸ್ಟ್, ಸೊ ಇದರಲ್ಲಿ 3 ಉಪಜಾತಿ ಇರ್ತವೆ ಮೇಡಮ್, ಟೈಪ್ 1, ಟೈಪ್ 2, ಟೈಪ್ 3 ಅಂತೇಳಿ. ಟೈಪ್ 2 is the first to get eradicated, followed by type 3 and last one is the type 1. ಈ 3 ಉಪಜಾತಿ, ಇದೇ ಉಪಜಾತಿ ಒಳಗೊಂಡು ನಮ್ಮ ಲಸಿಕೆಯನ್ನು ಕೂಡ ತಯಾರು ಮಾಡ್ತೀವಿ. ಅದಕ್ಕೆ ನಾವು ಟ್ರೈವ್ಯಾಲೆಂಟ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸೊ ದಿಸ್ ಈಸ್ ದ ಚೈಲ್ಡ್ ಹೂ ಸಫರ್ಡ್ ಫ್ರಮ್ ಪೋಲಿಯೋ ಫಾರ್ ದ ಲಾಸ್ಟ್ ಇನ್ ಇಂಡಿಯಾ ಮೇಡಮ್. ರುಕ್ಸಾರ್ ಅನ್ನುವಂಥ ಒಂದು ಮಗು ಹೌರಾ ಜಿಲ್ಲೆ ಪಶ್ಚಿಮ ಬಂಗಾಳದಿಂದ. ದಿಸ್ ವಾಸ್ ದ ಲಾಸ್ಟ್ ಡಾಕ್ಯುಮೆಂಟೆಡ್ ಕೇಸ್ ಆಫ್ ಪೋಲಿಯೋ ಇನ್ ದಿ ಕಂಟ್ರಿ ಮೇಡಮ್. ಸಿನ್ಸ್ ದೆನ್ ವಿ ಡೋಂಟ್ ಹ್ಯಾವ್ ಎನಿ ಚೈಲ್ಡ್ ಹೂ ಸಫರ್ಡ್ ಫ್ರಮ್ ಪೋಲಿಯೋ. ಆಫ್ಟರ್ 13 ಜನವರಿ, ಈ 13 ಜನವರಿ ಮುಂದಿನ ತಿಂಗಳು ಬಂದ್ರೆ ವಿಲ್ ಬಿ ಎಕ್ಸಾಕ್ಟ್ಲಿ 15 years ಫ್ರೀ ಆಫ್ ಪೋಲಿಯೋ ಮೇಡಮ್. ಡಾಕ್ಟರ್ ಗಲ್ಗಲಿ ಅವರು ಹೇಳ್ದಂಗೆ 2014ರಲ್ಲಿ 3 ವರ್ಷದ ನಂತರ ನಮಗೆ WHO ದಿಂದ ಸ್ಪಷ್ಟೀಕರಣ ಕೂಡ ಸಿಕ್ತು. ವಿ ಗಾಟ್ ಸರ್ಟಿಫೈಡ್ ಆಸ್ ಪೋಲಿಯೋ ಫ್ರೀ ಕಂಟ್ರಿ.